ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಮಾಘ ಮಾಸದಲ್ಲಿ ಬರ್ತಾ ಇರುವಂಥ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಅಂತ ಕರೀತಾರೆ. ಅದು ಯಾವ ದಿವಸ ಬರ್ತಾ ಇದೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯ ಆಗ್ತಾ ಇದೆ, ಈ ದಿವಸ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು, ಹಾಗೆ ಏನನ್ನು ಮಾಡಬಾರ್ದು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೌನಿ ಅಮಾವಾಸ್ಯೆಯ ತಿಥಿ ಪ್ರಾರಂಭ ಆಗ್ತಾ ಇರೋದು 17ನೇ ತಾರೀಕು ರಾತ್ರಿ 12 ಗಂಟೆ 3 ನಿಮಿಷ. ಅಂದರೆ 12 ಗಂಟೆ ದಾಟಿರೋದ್ರಿಂದ ಇದು 18ನೇ ತಾರೀಕಿಗೆ ಸೇರಿಕೊಳ್ಳುತ್ತೆ. ಅಂದರೆ 18ನೇ ತಾರೀಕು ಭಾನುವಾರ ಬೆಳಗಿನ ಜಾವದ ಲೆಕ್ಕಕ್ಕೆ ಇದು ಸೇರಿಕೊಳ್ಳುತ್ತೆ. 12 ಗಂಟೆ 3 ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದ್ದರೆ ಮುಕ್ತಾಯ ಆಗ್ತಾ ಇರುವಂಥದ್ದು ಅದೇ ದಿವಸ ರಾತ್ರಿ 1 ಗಂಟೆ 21 ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ. ಅಂದರೆ ಇದು ಮಧ್ಯರಾತ್ರಿಯಲ್ಲೇ ಪ್ರಾರಂಭ ಆಗಿ ಮರುದಿವಸ ಮಧ್ಯರಾತ್ರಿಯಲ್ಲೇ ಇದು ಮುಕ್ತಾಯ ಆಗ್ತಾ ಇರುವಂಥದ್ದು. ಅಂದರೆ 18ನೇ ತಾರೀಕು ಸಂಪೂರ್ಣವಾದಂಥ ಅಮಾವಾಸ್ಯೆ ಇರುತ್ತೆ. ಅದು ಮುಕ್ತಾಯ ಆಗೋದು 19ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ 21 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇನ್ನು ಈ ದಿವಸದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಮಾಘ ಮಾಸದಲ್ಲಿ ಬರ್ತಾ ಇರುವಂಥ ಅಮಾವಾಸ್ಯೆ. ಇದನ್ನು ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಯಾವ ಕಾರಣಕ್ಕೆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಅಂತ ಹೇಳಿದ್ರೆ, ಈ ಮೌನಿ ಅನ್ನೋ ಪದ ಬಂದಿರೋದು ಮುನಿ ಅನ್ನೋ ಪದದಿಂದ. ಈ ಅಮಾವಾಸ್ಯೆಯ ದಿವಸ ಮೌನ ವ್ರತವನ್ನು ಆಚರಣೆ ಮಾಡೋದ್ರಿಂದ ಮುನಿ ಸಮಾನ ಫಲ ದೊರೆಯುತ್ತೆ ಅನ್ನೋ ಒಂದು ಪುರಾಣಗಳಲ್ಲಿ ನಂಬಿಕೆ ಇದೆ. ಆದ್ದರಿಂದನೇ ಇದನ್ನು ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಅದೇ ರೀತಿ ಈ ದಿವಸದ ವಿಶೇಷತೆ, ಮೌನ ವ್ರತವನ್ನು ಮಾಡೋಂಥದ್ದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಯಾವ ಕಾರಣಕ್ಕೆ ಈ ದಿವಸ ಮೌನ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆಯ ದಿವಸ ಚಂದ್ರನ ಬಲ ಬಹಳನೇ ಕಡಿಮೆ ಇರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಮನಸ್ಸು ಚಂಚಲತೆ ಹೆಚ್ಚಾಗಿರುತ್ತೆ. ಈ ರೀತಿಯಲ್ಲಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಮಾವಾಸ್ಯೆಯ ದಿವಸ ಚಂದ್ರನ ಬಲ ಕಡಿಮೆ ಇರುತ್ತೆ. ಆದ್ದರಿಂದ ಈ ಮಾಘ ಮಾಸದ ಈ ಮೌನಿ ಅಮಾವಾಸ್ಯೆಯ ದಿವಸ ನಮ್ಮ ಹಿಂದಿನಿಂದಲೂ ಕೂಡ ಬಹಳಷ್ಟು ಜನ ಮೌನ ವ್ರತವನ್ನು ಆಚರಣೆ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಆ ರೀತಿ ಕಠಿಣ ಮೌನ ವ್ರತವನ್ನು ಆಚರಣೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂಥವ್ರು ಏನು ಮಾಡಬೇಕಂತ ಹೇಳಿದ್ರೆ, ಆದಷ್ಟು ಆ ದಿವಸ ಮಾತಾಡೋದನ್ನು ಕಡಿಮೆ ಮಾಡಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿಕೊಂಡು ಆ ದಿವಸ ಇದ್ದರೆ ಸಾಕಾಗುತ್ತೆ. ಇನ್ನು ಆ ದಿವಸ ಕೆಟ್ಟ ಪದಗಳನ್ನು ಬಳಸುವಂಥದ್ದು, ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ನಿಂದನೆ ಮಾಡೋದು, ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಈ ದಿವಸ ವಿಶೇಷವಾಗಿ ಯಾರನ್ನು ಪೂಜಿಸಬೇಕು ಅಂತ ಹೇಳಿದ್ರೆ, ವಿಷ್ಣುವಿನ ಪೂಜೆಯನ್ನು ಈ ಮಾಘ ಮಾಸದಲ್ಲಿ ಬಹಳನೇ ವಿಶೇಷವಾಗಿ ಮಾಡಬೇಕಾಗತ್ತೆ. ಹಾಗೆಯೇ ಶಿವಪರಮಾತ್ಮನನ್ನು ಪೂಜೆ ಮಾಡಬೇಕು. ಜೊತೆಗೆ ಬಹುಮುಖ್ಯವಾಗಿ ಪಿತೃಗಳನ್ನು ಪೂಜಿಸಬೇಕು. ಈ ದಿವಸ ಪಿತೃಗಳಿಗೆ ತಿಲತರ್ಪಣವನ್ನು ಕೊಡೋದು ಬಹಳನೇ ಒಳ್ಳೆಯದು. ಯಾರಿಗೆಲ್ಲ ಪಿತೃದೋಷ ಇರುತ್ತೋ ಅವರು ಈ ದಿವಸ ಅಮಾವಾಸ್ಯೆಯ ದಿವಸ ವಿಶೇಷ ಪೂಜೆಯನ್ನು ಮಾಡಿ ತಿಲದಾನವನ್ನು ಕೊಡೋದು, ಹಾಗೆ ಗೋವುಗಳಿಗೆ ಆಹಾರವನ್ನು ನೀಡೋದು, ಅನ್ನದಾನ, ವಸ್ತ್ರದಾನ, ಎಳ್ಳಿನ ದಾನ ಇವುಗಳನ್ನು ಮಾಡೋದು ತುಂಬಾ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಪಿತೃದೋಷ ಅನ್ನೋದು ಕಡಿಮೆ ಆಗುತ್ತೆ. ನೋಡಿ, ಯಾವುದೇ ಅಮಾವಾಸ್ಯೆ ಆಗಿರಲಿ ಆ ದಿವಸ ಪಿತೃಗಳನ್ನು ಆರಾಧನೆ ಮಾಡೋದು, ಎಳ್ಳಿನ ದಾನವನ್ನು ಕೊಡೋದು, ತರ್ಪಣವನ್ನು ಕೊಡೋದು, ಈ ರೀತಿ ಮಾಡೋದ್ರಿಂದ ಆ ಪಿತೃದೋಷ ಏನಿರುತ್ತೆ ಅದು ನಿವಾರಣೆ ಆಗ್ತಾ ಬರುತ್ತೆ. ಸಾಧ್ಯವಾದರೆ ಈ ದಿವಸ ತರ್ಪಣವನ್ನು ಕೊಡೋದು ತುಂಬಾ ಒಳ್ಳೆಯದು. ಇನ್ನು ಈ ದಿವಸ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡೋದು ಬಹಳನೇ ಮುಖ್ಯ. ಈ ಮಾಘ ಮಾಸದಲ್ಲಿ ನದಿಗಳಲ್ಲಿ ಸ್ನಾನ ಮಾಡೋದು ಬಹಳನೇ ಒಳ್ಳೆಯದು. ಮಾಘ ಸ್ನಾನ ಅಂತ ಈ ಮಾಘ ಮಾಸದ ಪೂರ್ತಿ ಸ್ನಾನವನ್ನು ಮಾಡ್ತಾರೆ. ಒಂದೊಂದು ಪುಣ್ಯಕ್ಷೇತ್ರಗಳಿಗೆ ಅಥವಾ ನದಿಗಳಿರುವಂಥ ಜಾಗದಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡೋದು ಎಲ್ರಿಗೂ ಗೊತ್ತೇ ಇದೆ. ಈ ರೀತಿ ಮಾಡೋದ್ರಿಂದ ಬಹಳನೇ ಪುಣ್ಯ ಲಭಿಸುತ್ತೆ. ಇನ್ನು ಈ ಸಮಯದಲ್ಲಿ ನದಿಗಳಿಗೆಲ್ಲ ಹೋಗಿ ಈಗ ಒಂದು ಊರಿನಿಂದ ಇನ್ನೊಂದು ಕಡೆ ಹೋಗಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥವ್ರು ಈ ದಿವಸ ಮನೆಯಲ್ಲೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡೋದು ತುಂಬಾ ಒಳ್ಳೆಯದು. ಅದೇ ರೀತಿ ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸ್ನಾನ ಮಾಡಬೇಕಾದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ನರ್ಮದಾ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು, ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ಸ್ನಾನವನ್ನು ಮಾಡೋದ್ರಿಂದ ನೀವು ನದಿ ಸ್ನಾನ ಮಾಡಿದಷ್ಟೇ ಪುಣ್ಯ ಕೂಡ ಲಭಿಸುತ್ತೆ. ಆ ನಂತರದಲ್ಲಿ ಸ್ನಾನ ಎಲ್ಲ ಮುಗಿದ ನಂತರದಲ್ಲಿ ಈ ದಿವಸ ಬೆಳಗ್ಗೆ
ಒಂದು ತಾಮ್ರದ ಚೊಂಬಿನಲ್ಲಿ ನೀರು, ಅಕ್ಷತೆ, ಕೆಂಪು ಹೂವು ಎಲ್ಲವನ್ನು ಹಾಕ್ಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದು ಬಹಳನೇ ಒಳ್ಳೆಯದು. ಇದು ಭಾನುವಾರ ಕೂಡ ಬಂದಿರೋದ್ರಿಂದ ಈ ದಿವಸ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಓಂ ಘೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಾ ಅರ್ಘ್ಯವನ್ನು ಕೊಡೋದು ತುಂಬಾ ಒಳ್ಳೆಯದು. ಇನ್ನು ವಿಶೇಷವಾಗಿ ಈ ದಿವಸ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಆ ವಿಷ್ಣು ಭಗವಂತನಿಗೆ ಹಾಗೆ ಶಿವಪರಮಾತ್ಮನಿಗೆ ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸೋದು ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಈ ದಿವಸ ಎಳ್ಳೆಣ್ಣೆಯಿಂದನೇ ದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ. ಅದೇ ರೀತಿ ಈ ದಿವಸ ಸಂಜೆ ಅಂದರೆ ಅಮಾವಾಸ್ಯೆ ದಿವಸ ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಬಾಲ್ಕನಿಯಲ್ಲೇ ಆಗಿರಬಹುದು ಅಥವಾ ಮನೆಯ ಹೊರಭಾಗದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಪಿತೃಗಳಿಗೆ ಶಾಂತಿ ಅನ್ನೋದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡಿ, ಇದು ತುಂಬಾ ಪುರಾತನ ಕಾಲದಲ್ಲಿ ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆಚರಣೆ. ಇದು ಇವತ್ತು ನಿನ್ನೆ ಬಂದಿರುವಂಥ ಆಚರಣೆ ಅಲ್ಲ. ಸಾಧ್ಯವಾದರೆ ನೀವು ಪಿತೃಗಳಿಗೋಸ್ಕರ ಅವರನ್ನು ಶಾಂತಿಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಮನೆಯಿಂದ ಹೊರಭಾಗದಲ್ಲಿ ಅಥವಾ ಬಾಲ್ಕನಿನಲ್ಲಿ ದಕ್ಷಿಣಕ್ಕೆ ಆ ಉರಿ ಏನಿದೆ ಅದು ದಕ್ಷಿಣಕ್ಕೆ ಮುಖ ಮಾಡಿ ಆ ಒಂದು ದೀಪವನ್ನು ಹಚ್ಚಿ ಇಡೋದ್ರಿಂದ ಪಿತೃಗಳಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಇದರಲ್ಲಿ ಯಾವ ತಪ್ಪು ಇಲ್ಲ ಅಥವಾ ಇದರಲ್ಲಿ ಕೆಟ್ಟದ್ದು ಏನೂ ಇಲ್ಲ. ಇದು ಪುರಾತನ ಕಾಲದ ಪದ್ಧತಿಯಾಗಿರೋದ್ರಿಂದ ಇದನ್ನು ಆಚರಣೆ ಮಾಡ್ಬೋದು. ಅಥವಾ ಕೆಲವರಿಗೆ ಇದು ಹಚ್ಚಲಿಕ್ಕೆ ಭಯ ಅಂತ ಹೇಳಿದ್ರೆ ಹಚ್ಚಲಿಕ್ಕೆ ಹೋಗಬೇಡಿ. ನೀವು ದೇವ್ರ ಮುಂದೆನೇ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬೇಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಸಾಧ್ಯವಾದರೆ ಆಗಲೇ ನಾನು ಹೇಳಿದಂಥ ವಸ್ತುಗಳನ್ನು ದಾನವಾಗಿ ಕೊಡೋದ್ರಿಂದ ಅದಕ್ಕೆ ಅಕ್ಷಯ ಫಲ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಸಾಧ್ಯವಾದರೆ ಇವುಗಳನ್ನು ಈ ದಿವಸ ಪಾಲನೆ ಮಾಡೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮೌನಿ ಅಮಾವಾಸ್ಯೆ ದಿವಸ ಸರಳವಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ಯಾವ ದೇವರನ್ನು ಪೂಜಿಸಬೇಕು ಎಲ್ಲವನ್ನು ಕೂಡ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.